ಎಲ್ಲಿಂದ ಬಂದಿರೋದು? ನಾವು ಬಿಜಾಪುರದಿಂದ ಬಿಜಾಪುರದಿಂದ ಬಂದಿದ್ದೀರಾ? ಓಕೆ, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ದರಪ್ಪ ಮಸಳೆ ಅಂತ. ಏನ್ ಮಾಡ್ಕೊಂಡಿರೋದು ನೀವು? ನಮ್ದು ಕೃಷಿ ಎಷ್ಟನೇ ಬಾರಿ ಬರ್ತಾ ಇದ್ದೀರಾ ಕೃಷಿ ಮೇಳಕ್ಕೆ? ಮೊದಲ ಬಾರಿ, ಅದೇ ಮೊದಲನೇ ಬಾರಿ. ಓಕೆ, ಮೊದಲನೇ ಬಾರಿ ಬಂದಿದ್ದೀರಾ. ಯಾವ ವಿಷಯ ನಿಮ್ಮನ್ನ ಇಲ್ಲಿ ಬರಂಗ್ ಮಾಡ್ತು? ನನಗೆ ನಾವು ಧಾರವಾಡ ಬರ್ತೇವೆ ಮೇಡಮ್ ಜಾಸ್ತಿ. ಇಲ್ಲಿ ಏನು ಸ್ಪೆಷಲ್ ಐತಿ ಇಲ್ಲಿ ನೋಡ್ಬೇಕಂತ ಇಂಟ್ರೆಸ್ಟಿಂದ ಬಂದೇವೆ ಮೇಡಮ್. ಇಲ್ಲಿ ಬಂದು ಏನೇನು ವಿಷಯ ಅಂತ ತಿಳ್ಕೊಂಡ್ರಿ? ಇಲ್ಲಿ ನಮಗೆ ತುಂಬ ಖುಷಿ ಅಂದ್ರೆ ಅಲ್ಲಿ ಈ ಬೆಳೆಗಳ ಬಗ್ಗೆ ಅಲ್ಲಿ ಎಲ್ಲ ಹೊಸ ಹೊಸ ತಳಿ ಇದು ಮಾಡ್ಯಾರ ಮೇಡಮ್. ಅಲ್ಲಿ ಎಲ್ಲ ತೊಗರಿ, ಮೆಕ್ಕೆಜೋಳ ಅವೆಲ್ಲ ಜಾಸ್ತಿ ಜಾಸ್ತಿ ಇಳುವರಿ ಜಾಸ್ತಿ ಇಳುವರಿ ಬರುವಂಥ ಹೊಸ ಹೊಸ ವೆರೈಟಿಗಳಲ್ಲಿ ಇದು ಮಾಡಿ ಮೇಡಮ್ ಅಷ್ಟು ಸ್ಟಾರ್ಟ್ ಮಾಡ್ಯಾರ. ಅದು ಭಾಳ ಚೆನ್ನಾಗೈತಿ. ಅದನ್ನು ನಾವು ಮುಂದೆ ಯೂಸ್ ಮಾಡ್ಕೋಬೋದು. ಈಗ ಮೊದಲು ಮಾಡ್ತಕ್ಕಂಥ ತಳಿಗಳನ್ನ ಚೇಂಜ್ ಮಾಡಿ ನಾವು ಹೆಚ್ಚಿನ ಇಳುವರಿ ಮಾಡೋಕ್ಕೆ ಅಲ್ಲಿ ಭಾಳ ಚಲೋ ಐತಿ. ಅಲ್ಲಿ ಯಾರೂ ಹಿಡಿಲಾಕತ್ತಿಲ್ಲ ಗಾಡಿಯವರು, ಎಲ್ಲರೂ ಇಲ್ಲೇ ಬರತ್ತಾರೆ. ಅಲ್ಲಿ ಭಾಳ ನೋಡ್ತಕ್ಕಂಥದ್ದು ಚಲೋ ಐತಿ. ನಮಗೆ ವಿಷಮುಕ್ತ ಆಹಾರ ಬೆಳಿಬೇಕು, ಪಾಲಿಯೋಸ್ ಬಗ್ಗೆ ಅಲ್ಲಿ ಎಲ್ಲ ಭಾಳ ಚಲೋ ಐತಿ. ಮತ್ತು ಇನ್ನೊಂದು ಖುಷಿ ವಿಚಾರ ಅಂದರೆ ಇಲ್ಲಿ ಊಟದ ವ್ಯವಸ್ಥೆ ಚಲೋ ಮಾಡ್ಯಾರ. ಯಾಕಂದ್ರೆ ಈಗ ಅಷ್ಟು ಹಸ್ಕೊಂಡು ಅಡ್ಡಾಡಿ ನೋಡೋಕ್ಕಾಗಂಗಿಲ್ಲ. ಮತ್ತು ಅದಕ್ಕೆ ಊಟದ ವ್ಯವಸ್ಥೆ ಕೂಡ ಇದೆಯಲ್ಲ, ಇಲ್ಲಿ ತಿನ್ಕೊಂಡು ಅಡ್ಡಾಡ್ಲಿ ಅಪ್ಪ ಅಂತ. ಇಲ್ಲ ಚಲೋ ಅಂದ್ರೆ ಅದು ಇಲ್ಲ ಅಂದ್ರೆ ಪೂರಾ ಅಡ್ಡಾಡಕ್ಕೆ ಆಗಂಗಿಲ್ಲ, ಅರ್ಧಕ್ಕೆ ಹೋಗ್ಬೇಕಾಗ್ತೈತಿ. ಮತ್ತು ಕಡಿಮೆ ರೇಟ್ನಾಗ 100 ರೂಪಾಯಿ ಕೊಟ್ಟು 150 ರೂಪಾಯಿ ಕೊಟ್ಟರು ಸಿಗಲ್ಲ, 50 ರೂಪಾಯಿದಾಗೆ ಎಲ್ಲರಿಗೂ ಮುದ್ದೆ ಊಟ ಚೆನ್ನಾಗೈತಿ ಮೇಡಮ್, ಚಲೋ ಐತಿ. ಕೊನೆಯದಾಗಿ ಸ್ಟೂಡೆಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಇದರ ಮುಖಾಂತರ ನಾವು ವಿಷಮುಕ್ತ ಆಹಾರ ಬೆಳೆದು ನಾವೆಲ್ಲ ನಮ್ಮ ಶರೀರಕ್ಕೆ ಉಪಯೋಗ ಆಗೋಂಥ ಆಹಾರ ಜಾಸ್ತಿ ನಮ್ಮ ಹೊಲದಲ್ಲೇ ಬೆಳೆದು ತಿನ್ಬೇಕಂತ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಒಂದು ಪುಟ್ಟ ಕಾಣಿಕೆ ಇದೆ, ದಯವಿಟ್ಟು ಸ್ವೀಕರಿಸಿ ಅಂತ ಹೇಳ್ತೀನಿ.